ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಣ್ಣ ವಿಡಿಯೋ ನಿಮಗೋಸ್ಕರ. ಏನು ಗೊತ್ತಾ, ನಾವು ಮೊದಲೆಲ್ಲ ಚಾಪಿಂಗ್ ಬೋರ್ಡು ಪ್ಲಾಸ್ಟಿಕ್ ಇಟ್ಕೊಳ್ತಿದ್ವಿ. ಪ್ಲಾಸ್ಟಿಕ್ಕಲ್ಲಿ ನಾವು ವೆಜಿಟೇಬಲ್ ಕಟ್ ಮಾಡುವಾಗ ನಮಗೆ ಗೊತ್ತಿಲ್ಲದಾಗೆ ಪ್ಲಾಸ್ಟಿಕ್ ಚೂರುಗಳು ಸಮೇತ ವೆಜಿಟೇಬಲ್ ಜೊತೆ ಆ್ಯಡ್ ಆಗ್ತಿತ್ತು. ನಮ್ಗೆ ಗೊತ್ತಿಲ್ಲದಾಗೆ ನಮ್ಮ ಹೊಟ್ಟೆ ಒಳಗೆ ಹೋಗ್ತಿತ್ತು. ಸೊ ಪ್ಲಾಸ್ಟಿಕ್ ಒಳ್ಳೆಯದಲ್ಲ ಅಂತ ಹೇಳಿ ವುಡನಿದ್ದು ಯೂಸ್ ಮಾಡಿ ಅಂತ ಎಲ್ಲರೂ ಹೇಳ್ತಾಯಿದ್ರು. ವುಡನಿದ್ದು ಸೇಫ್ ಅಂತ ವುಡನ್ ತಂದ್ವಿ. ಬಟ್ ಏನಾಗುತ್ತೆ ಗೊತ್ತಾ, ವುಡನ್ ಇದರಲ್ಲಿ ನಾವು ಚಾಪ್ ಮಾಡುವಾಗ ಲೈನ್ ಬೀಳತ್ತೆ. ಆ ಲೈನ್ ಒಳಗೆ ನಮಗೆ ಗೊತ್ತಿಲ್ಲದಾಗೆ ವೆಜಿಟೇಬಲ್ಸಿದ್ದು ರಸ ಆರೆಲ್ಸ್ ಟೈಮ್ಸ್ ಸಣ್ಣ ಸಣ್ಣ ಚೂರುಗಳು ಅದರೊಳಗೆ ಕೂತು ನಮಗೆ ಕಾಣದಾಗೆ ಬ್ಯಾಕ್ಟೀರಿಯಾಗಳು ಬೆಳೆದಿರ್ತದೆ. ನಾವು ವಾಶ್ ಮಾಡ್ತೇವೆ, ಸ್ಟಿಲ್ ಆ ಸಣ್ಣ ಸಣ್ಣ ಲೇಯರ್ ಒಳಗಿದ್ದ ಸಣ್ಣ ಬ್ಯಾಕ್ಟೀರಿಯಾಗಳು ನಮಗೆ ಕಾಣಿಸೋದಿಲ್ಲ. ಈಗ ಬಾಯ್ಲ್ ಮಾಡಿ ತಿನ್ನುವ ವೆಜಿಟೇಬಲ್ ಅಂದರೆ ಏನೋ ಸಮಥಿಂಗ್ ಬಾಯ್ಲ್ ಮಾಡುವಾಗ ಹೋಗ್ತದೆ ಹೇಳ್ಬೋದು. ಆದರೆ ಮೋಸ್ಟ್ ಆಫ್ ದ ವೆಜಿಟೇಬಲ್ಸ್ ನಾವು ಆನಿಯನ್ ಇರಲಿ, ಟೊಮೆಟೊ ಇರಲಿ, ಕೊರಿಯಂಡರ್ ಲೀವ್ಸ್ ಇರಲಿ, ನಾವು ಆ್ಯಸ್ ಇಟ್ ಈಸ್ ತಿನ್ನುವ ಅಭ್ಯಾಸ ಎಲ್ಲರಿಗೂ ಇರ್ತದೆ. ಆವಾಗ ಆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆ ಒಳಗೋದಾಗ ಲೂಸ್ ಮೋಷನ್, ವಾಮಿಟಿಂಗ್ ಇಂಥದ್ದು ಬೇರೆ ಬೇರೆ ಡಿಸೀಸ್ ಬರ್ತದೆ. ಅದು ಸಣ್ಣ ಮಕ್ಕಳಿರುವ ಮನೆಯಲ್ಲಂತೂ ಅಂಥದ್ದು ಯೂಸೇ ಮಾಡಬೇಡಿ. ನೀವೆಷ್ಟು ಯೂಸ್ ಮಾಡಿದರೂ ಆ ಲೇಯರ್ ಒಳಗಿರುವಂಥ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಕ್ರಿಮಿಕೀಟ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಗೆ ಹೋಗಿ ಬೇರೆ ಬೇರೆ ಕಾಯಿಲೆ ಬರೋದು 100% ಶೋರ್. ಅದಕ್ಕೆ ನಾವು ತಂದಿದ್ದೀವಿ ಹೊಸದು ಸ್ಟೀಲಿದ್ದು. ನೋಡಿ, ಈ ಸ್ಟೀಲಿದ್ದು ಚಾಪಿಂಗ್ ಬೋರ್ಡನ್ನು ನೀವು ವೆಸಲ್ಸ್ ವಾಶ್ ಮಾಡಿದಾಗೆ ಚಾಪ್ ಮಾಡಿದ ಮೇಲೆ ನೀಟಾಗಿ ವಾಶ್ ಮಾಡ್ಬೋದು. ಇಲ್ಲಿ ಒಂದು ಹೋಲ್ಡರ್ ಇದೆ ನೋಡಿ, ನಮ್ಮ ಕಟ್ಟೆಗೆ ಇದನ್ನು ಹೀಗೆ ಗ್ರಿಪ್ ತಕ್ಕೊಂಡು ಈ ಥರ ಕೂರಿಸೋದು. ಇದು ಕಟ್ಟೆ ಟೈಟಾಗಿ ಇಟ್ಕೊಳ್ಳುತ್ತೆ. ಈ ಗ್ರಿಪ್ಪರು ಕಟ್ಟೆಯನ್ನು ಹಿಡ್ಕೊಂಡು ಇಲ್ಲಿ ನಾವು ವೆಜಿಟೇಬಲ್ ಕಟ್ ಮಾಡೋದು ಮಾತ್ರ ಅಲ್ಲದೆ ಇದರಲ್ಲಿ ಚಪಾತಿ ಹಿಟ್ಟು ಕೂಡ ಕಲಿಸ್ಬೋದು, ಚಪಾತಿ ಲಟ್ಟಿಸ್ಬೋದು. ಸುಮಾರು ಯೂಸು ಇದರಿಂದ ಆಗ್ತದೆ. ಸೊ ಗೋ ಫಾರ್ ದಿಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್. ಬಾಯ್.